ಸ್ಟೆಪ್ ತಗೊಂಡ್ವಿ. ಆದರೆ ರೈತರು ಮಾತ್ರ ಒಂದು ವರ್ಷದ ತನಕನೂ ಆ ಒಂದು ಮಂಡಲ ಇದನ್ನು ಪಾಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರೈಕನ್ ಮಾಡಿದ್ರು. 1,000 ಜನ ರೈತರು ಗೊತ್ತು ಸತ್ತೋದ್ರು. ಇದೇ ಒಂದು ವಿಷಯಕ್ಕೆ ಮೂರು ರೈತರದ್ದಾಗಿರ್ಬೋದು KB ಮನ್ನಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರೈತರು 1,000 ಜನ ಸತ್ತೋದ್ರು. ಸರ್ಕಾರ ಕೇರ್ ಅಂತ ಹೇಳಿಲ್ಲ. ಇವತ್ತೇನಾಗಿದೆ ಅಂದರೆ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರ ಒಂದು ನಮ್ಮ ರಾಷ್ಟ್ರೀಯ ಮುಸ್ಲಿಂಲಿ ಇತ್ತು, KV ವಿದ್ಯುತ್ ಕ್ಷೇತ್ರ ಅಂತ ಬಿಟ್ಟು ಕರ್ನಾಟಕ ಗೌರ್ಮೆಂಟಲ್ಲಿ ಇತ್ತು. ಈಗ KRC ಅಂತ ಬಂದ್ಮೇಲೆ ಇವತ್ತು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ ಅಂತ ಬಿಟ್ಟು ಆಗಿದೆ. ಏನೇ ಒಂದು ನಾವು ವಿದ್ಯುತ್ ಜಾಸ್ತಿ ಮಾಡೋದಾಗಿರ್ಬೋದು, ಕಮ್ಮಿ ಮಾಡೋದಾಗಿರ್ಬೋದು, ಗ್ರಾಹಕರಿಗೆ ಏನೇ ಒಂದು ಮೀಟಿಂಗ್ ಬಂದಾಗ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ ಅಂತ ಮೀಟಿಂಗ್ ಅಲ್ಲಾಗುತ್ತೆ. ಅಲ್ಲಾಗ ಸೆಂಟ್ರಲ್ ಅವರು ಇದಕ್ಕೆಲ್ಲ ಸಾಮೀಲಾಗಿರ್ತಾರೆ, ಸೆಂಟ್ರಲ್ ಕಮಿಟಿ ಎಲ್ಲರೂ. ಆ ಉದ್ದೇಶನೇ ಇವತ್ತು ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಏನೇ ಆದರೂ ನಮ್ಮ ಅಧ್ಯಕ್ಷರು ಮತ್ತು ಇತರ ರೈತ ಸಂಘದಲ್ಲ ವಿಚಾರಣೆ ಮಾಡಿ ವಿನಿಮಯ ಮಾಡಿ ಯಾವ ಥರ ಇದು ಖಾಸಗೀಕರಣ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಭಾಳ ಮೀಟಿಂಗೆಲ್ಲ ಮಾಡಿ ತೀರ್ಮಾನ ತಗೊಂಡಿದ್ರು. ಒಂದೇ ಹೇಳೋದು ನೌಕರ ಬಾಂಧವರೇ, ಏನಾದರೂ ಇದು ಖಾಸಗೀಕರಣ ಕೊಟ್ಟಲ್ಲಿ ಗ್ರಾಹಕರಿಗೆ ಭಾಳ ತೊಂದರೆಗಳಾಗುತ್ತೆ. IPS ಸೆಟ್ ಆಗಿರ್ಬೋದು, ಭಾಗ್ಯಯುತ ಆಗಿರ್ಬೋದು, ಕುಟೀರ ಜೊತೆ ಆಗಿರ್ಬೋದು, ಏನಿವತ್ತು ಗೌರ್ಮೆಂಟಿಂದ ಸವಲತ್ತುಗಳು ಫ್ರೀ ಕೊಡ್ತಾ ಇದ್ದಾರೆ, ಯಾವುದು ಇವತ್ತು ಕೊಡೋಕ್ಕಾಗೋದಿಲ್ಲ. ಟಾಟಾ ಕಂಪ್ನಿ ಬಂದರೆ ಅವನು ಲಾಭಕ್ಕೋಸ್ಕರ ಬರೋದು ಬಿಟ್ಟರೆ ಲಾಸಿಗಂತೂ ಯಾವುದೇ ಕಣ್ಣಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾ ಹೇಳಿದ ಮಿತ್ರಗಳೆಲ್ಲ ಹೆಚ್ಚಿನ ನಮ್ಮ ಗ್ರಾಹಕರಾಗಿರ್ಬೋದು, ರೈತರ ಸಂಘ ಮಿತ್ರರಾಗಿರ್ಬೋದು, ಸಂಘ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಹಕರಾಗಿರ್ಬೋದು, ಇವರೆಲ್ಲರಿಗೂ ನಮ್ಮ ಮನವರಿಕೆ ಮಾಡೋದು ನಮ್ಮ ಧರ್ಮ. ಇವತ್ತೇನು ಲೈನ್ಮನ್ನು ಮೀಟರ್ ರೀಡರು ನಮಗೆ ಬುನಾದಿ ನಮಗೆ ಕಂಬ ನಮ್ಮ ಫೌಂಡೇಶನ್ ಅವರು ಮನೆ ಹೋಗಿ ಮೀಟರ್ ರೀಡರ್ ಮಾಡ್ತಾ ಇದ್ರಿ, ಅವರಿಗೆಲ್ಲ ಮನವರಿಕೆ ಮಾಡಬೇಕು. ಖಾಸಗೀಕರಣ ಬಂದರೆ ಈ ಥರ ಆಗುತ್ತೆ. ಇಂಟರ್ನ್ಯಾಷನಲ್ 700 ರೂಪಾಯಿದ್ದು 15 ರೂಪಾಯಿ ಮಾಡ್ತಾನೆ ಕಾಂಟ್ರಾಕ್ಟ್ ಬಂದರೆ. ನಾಳೆ ದಿನ ಏನಾದರೂ ಅವನು ಕಂಪ್ನಿ ಅವನಿಗೇನಾದರೂ ಪರವಾನಗಿ ಕೊಟ್ಟಲ್ಲಿ ಅವ್ನು ಲಾಭಕ್ಕೋಸ್ಕರ ಬಂದು ಲಾಸಿಗೋಸ್ಕರ ಬರೋದಿಲ್ಲ. ಅವ್ನಿಗೇನು ಇವತ್ತು 790 ನಾವು ಮಾಡ್ತಾ ಇದ್ದೀವಿ, ಅದು 10 ರೂಪಾಯಿ ಆಗಿರ್ಬೋದು, 12 ರೂಪಾಯಿ ಆಗಿದ್ದು ಇಂಟರ್ನ್ಯಾಷನಲ್ ಇದನ್ನು ರೆವಿನ್ಯೂ ಜಾಸ್ತಿ ಮಾಡ್ತಾನೆ. ಅವಾಗ ಕಟ್ಟೋಕ್ಕಾಗೋದಿಲ್ಲ. ಭಾಗ್ಯವತಿಗೆ ಆಗ್ಬೋದು, ಬಡವರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ಪರಿಸ್ಥಿತಿ ಇವತ್ತು ಇದಾಗಿದೆ. ದಯವಿಟ್ಟು ನನ್ನ ಒಂದು ಮನವಿ ಇಷ್ಟೇ, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಮನವರಿಕೆ ಮಾಡಿ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ರೈತರ ಸಂಘ ಆಗಿರ್ಬೋದು, ಸೆಂಟ್ರಲ್ ಕಮಿಟಿ ಆಗಿರ್ಬೋದು, ಇತರ ರಾಜ್ಯ ಎಲ್ಲದೂ ಒಕ್ಕೂಟದಿಂದ ಏನು ನಮ್ಮ ಮಾಡಿದ್ದೀವಿ ಒಂದು ಟೀಮು, ಆ ಟೈಮನ್ನು ಕರೆದುಬಿಟ್ಟು ವಿಚಾರಣೆ ಮಾಡಿ ಮುಂದಿನ ಆಗೋಗ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದರೆ ನಾವು ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ಪತ್ರಿಕೆ ಮಿತ್ರರಿಗೆ ಹೇಳ್ತೀನಿ, ಪ್ರತಿನಿತ್ಯ ನಮ್ಮ ನೌಕರ ಒಬ್ಬ ಇಲ್ಲ ಇಬ್ಬ ಹೆಣ ಹೋಗ್ತಾ ಇದೆ ಇವತ್ತು. ಯಾಕೆಂದರೆ ನಮ್ಮನೆ ನಾವು ಬೆಳಕು ಕೊಡೋದು ಬಿಡಿ, ಬೇರೆ ಮನೆ ಬೆಳಕು ಕೊಡೋಕ್ಕೆ ಹೋಗಿ ಪ್ರಾಣ ತ್ಯಾಗ ಮಾಡ್ತಾ ಇದ್ದೀವಿ ಇವತ್ತು. ಆ ಥರದಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟು ಕರ್ನಾಟಕ ಗೌರ್ಮೆಂಟ್ ನಮ್ಮ ಇದರಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ವಿದ್ಯುತ್ ಕ್ಷೇತ್ರವನ್ನು. ಅಂಥದ್ದನ್ನು ಇವರು ಬೇರೆಯವ್ರಿಗೆ ಮಾರ ಕೊಟ್ಟಿರೋಂಥ ಎಷ್ಟು ಇದಾಗುತ್ತೆ, ಬೇಜಾರಾಗುತ್ತೆ ಲೆಕ್ಕ ಹಾಕಿ. ಯಾಕೆಂದರೆ 30-40 ವರ್ಷ 50 ವರ್ಷದಿಂದ ಇತ್ತೀಚಿನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ಚಾಚು ತಪ್ಪದೆ ಅವರು ಏನು ಹೇಳ್ತಾರೆ ಅದು ಮಾರ್ಗದರ್ಶನ ನಡ್ಕೊಂಡು ಬರ್ತಾ ಇದ್ದೀವಿ. ಗ್ರಾಹಕರಿಗೆ ಉತ್ತಮ ಸೇವೆ ಕೊಡ್ತಾ ಇದ್ದೀವಿ. ಸ್ಟೇಟಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿತ್ತು. ಇವತ್ತು ನೀವು ಹೆಮ್ಮೆ ಪಡೋಂಥ ವಿಷಯ. ಯಾಕೆಂದರೆ ಈ ನೌಕರರು ಪ್ರಾಣವನ್ನು ಹಂಗು ತೊರೆದು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕಿನ್ನಲ್ಲಿ ಇವತ್ತು ಯೋಚನೆ ಮಾಡಬೇಕಾಗಿದೆ. ಏನಾದರೂ ಖಾಸಗೀಕರಣ ಕೊಟ್ಟಲ್ಲಿ ಎಂಪ್ಲಾಯ್ ಜೊತೆಗೆ ಗ್ರಾಹಕರು ಸುತ್ತ ಇವತ್ತು ಬೀದಿ ಪಾಲಾಗ್ತಾರೆ. ಯಾವ ಸಬ್ಸಿಡಿನೂ ಸಿಗಲ್ಲ, ಯಾವ ಇದು ಸಿಗಲ್ಲ. ಯಾಕೆಂದರೆ PNT ಇವತ್ತು ನೋಡಿರ್ಬೋದು ನೀವು, ಇದೇ ಥರ ಮಾಡಿ ಅವರಿಗೆ ಮನೆಗೆ VRS ಕೊಟ್ಟು ಮನೆ ಕಳಿಸಿದ್ರು. VRS ಕೊಟ್ಟು ಇವತ್ತೇನಾಗಿದೆ, ನೌಕರ ಸಂಖ್ಯೆ ಕಮ್ಮಿ ಆಗಿ ಇವತ್ತು ಎಲ್ಲ ಕಂಪನಿಗಳಿಗೆ ಕೊಟ್ಬಿಟ್ಟು ಇವತ್ತು ನಮ್ಮ ನೌಕರ ಸಂಖ್ಯೆ ರಿಕ್ರೂಟ್ಮೆಂಟ್ 0 ಆಗಿದೆ. ಆದರೆ ನಮ್ಮಲ್ಲಿ ಮಾತ್ರ 100% ನೌಕರು ಇಲ್ದಿದ್ರು, 50% ನೌಕರು ಇದ್ರು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡ್ತಾ ಇದ್ದೀವಿ, ಹೆಸರು ಗಳಿಸಿದ್ದೀವಿ. ಅಂತಹ ಸಂಸ್ಥೆಯನ್ನು ಇವತ್ತು ಮಾರಕೊಂಡಿದ್ದಾರೆ ಅಂದರೆ ನಾಚಿಗೇಡಿ ಇವತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ ಏನು KRC ರಿಪೋರ್ಟು ಇದ್ರ ಮೇಲೆ ಹೋಗ್ತಾ ಇದ್ರಲ್ಲ, ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆದ್ದರಿಂದ ನಾವೆಲ್ಲರೂ ಇನ್ನೂ ಈಗ ಸ್ಟಾಪ್ ಕಾಲಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ನೀವು ನಂಬ್ತಿರೋ ಬಿಡ್ತೀರಿ. ಇವತ್ತು ರಿಕ್ರೂಟ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ, ಅದ್ರ ಸಹ ಇವತ್ತು ಸ್ಟಾಪ್ ಆಗಿದೆ. ಯಾಕೆಂದರೆ ಈ ಒಂದು ಟಾಟಾ ಬಂದ್ಬಿಟ್ರೆ ಅವರ ಮುಖಾಂತರನೇ IT ಹುಡುಗರಾಗಿರ್ಬೋದು, BE ಆಗಿರ್ಬೋದು, ಈ ಥರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ರಿಕ್ರೂಟ್ಮೆಂಟ್ ಮಾಡಿದಾಗ ಆಟೋಮೆಟಿಕ್ ಅವ್ರಿಗೆ ಏನು ಗೊತ್ತಾ, 20,000 15,000 ಸಂಬಳ ಕೊಟ್ಟು ಕೆಲಸ ಮಾಡ್ಕೊಳ್ತಾರೆ. ಹಾಗಾಗಿ ಈ ಒಂದು ಪರ್ಮನೆಂಟ್ ನೌಕರಿ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ, ಸಂಬಳ ಕೊಡೋಲ್ಲ ಅಂತ ಈ ಪರಿಸ್ಥಿತಿ ಮುಂದಿನಗಳಲ್ಲಿ ಬರಬಹುದು. ಹಾಗಾಗಿ ನಾವೆಲ್ಲ ಎಚ್ಚರಿಕೆ ತಗೋಬೇಕು, ಸೆಂಟ್ರು ಇಡಬೇಕಾಗತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ನಾವು ಈಗ ರಿಟೈರ್ಮೆಂಟ್ ಆದವರು ಹೆಚ್ಚು 400 ಜನ ನೌಕರರು ನಾವು ಇದ್ದೀವಿ. ಸಾಗರವರೇ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ವಿಚಾರಗಳು ನೀವು ಪೇಪರ್ ಮುಖಾಂತರ ನೋಡಿದ್ದೀರಿ.
ಮಾಧ್ಯಮಗಳ ಮೂಲಕ ನೋಡಿದ್ದೀರಿ. ಹೆಚ್ಚಿನ ಅಂಶ ಏನು ನಡೀತಿದೆ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ.